ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಇವತ್ತು ನನ್ನ ಹತ್ರ ಕೆಲವೊಂದಿಷ್ಟು ಪುಸ್ತಕಗಳಿದ್ದಾವೆ. ಆ ಪುಸ್ತಕಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಬೇಕು, ಆ ಪುಸ್ತಕಗಳನ್ನು ನಿಮಗೆ ಕೊಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಸೊ ನೋಡಿ, ಇದು ಸ್ವಾಮಿ ವಿವೇಕಾನಂದರವರ ಪುಸ್ತಕ. ಸೊ ಈ ಥರದ ಅನೇಕ ಪುಸ್ತಕಗಳಿದ್ದಾವೆ. ಅವುಗಳನ್ನು ನಾನು ನಿಮಗೆ ತಲುಪಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದಿಷ್ಟು ಪುಸ್ತಕಗಳು, ಜಾಸ್ತಿ ಏನಿಲ್ಲ. ಸೊ ಯಾರಿಗೆ ಪುಸ್ತಕ ಓದುವ ಅಭ್ಯಾಸ ಇದೆಯಾ ಅಂಥವರು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಅವರಿಗೆ ನಾನು ಪುಸ್ತಕ ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀನಿ. ಸೊ ಅದರ ಜೊತೆಗೆ ನನ್ನ ಕೈಲಾದ ಮಟ್ಟಿಗೆ ನಾನು ಸಹಾಯ ಮಾಡಬೇಕಂತ ಸಹ ಅಂದ್ಕೊಂಡಿದ್ದೀನಿ. ಸೊ ನೀವು ಬೆನ್ನೆಲುಬಾಗಿ ಕೊಟ್ಟರೆ, ಬೆನ್ನೆಲುಬಾಗಿ ನಿಂತರೆ ನಾನು ಏನು ಬೇಕಾದರೂ ಸಾಧನೆಯನ್ನು ಮಾಡ್ಬೋದು. ಮತ್ತು ಏನು ಬೇಕಾದರೂ ಒಂದು ಹೆಲ್ಪ್ ಮಾಡೋದಕ್ಕೆ ನನಗೆ ಒಂದು ಇನ್ಸ್ಪಿರೇಷನ್ ಅನ್ನೋದು ಸಿಗುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು SSLC ಮತ್ತು PUC ಪರೀಕ್ಷೆಗಳು ಬರ್ತಾ ಇದ್ದಾವೆ. ಸೊ ಅಂಥ ಒಂದು ಪರೀಕ್ಷೆಗಳನ್ನು ಎದುರಿಸ್ತಾ ಇರ್ತಕ್ಕಂಥ ಏನು ಬಡ ವಿದ್ಯಾರ್ಥಿಗಳೇನಿದ್ದಾರೆ ಅಂಥವ್ರಿಗೆ ಆದಷ್ಟು ತನ್ನ ಕೈಲಾದ ಮಟ್ಟಿಗೆ ನಾನು ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ನಮಗೆ ಸಪೋರ್ಟನ್ನು ಕೊಡಿ. ನಿಮ್ಮಿಂದ ಏನು ಬೇಡ, ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಇದೆ ಸಾಕು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇದರಿಂದ ಇನ್ನಷ್ಟು ಜನರಿಗೆ ಹೆಲ್ಪ್ ಮಾಡುವಂಥ ಒಂದು ಉದ್ದೇಶ ನನ್ನದು. ಸೊ ಅದರ್ವೈಸ್ ಬೇರೆ ಏನೂ ಇಲ್ಲ. ಸೊ ಇದು ಸ್ವಾಮಿ ವಿವೇಕಾನಂದರ ಬೋಧನೆಯ ಸಾರ ಅನ್ನೋ ಒಂದು ಪುಸ್ತಕ. ಸೊ ಯಾರಿಗೆ ಪುಸ್ತಕವನ್ನು ಓದುವಂತಹ ಅಭ್ಯಾಸ ಇರುತ್ತೋ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಅವರಿಗೆ ಈ ಪುಸ್ತಕವನ್ನು ನಾನು ಕಳಿಸ್ಕೊಡ್ತೀನಿ. ಪುಸ್ತಕಗಳನ್ನು ಓದಬೇಕಾಗುತ್ತೆ. ಯಾಕಂದರೆ ಇವತ್ತು ನಾವು ಡಿಜಿಟಲ್ ಮಾಧ್ಯಮದ ಒಂದು ಮೊರೆ ಹೋಗಿ ಏನಾಗ್ತಾ ಇದೆ ಅಂದರೆ ಮಾನಸಿಕ ಹಿಂಸೆಗೆ ನಾವು ಒಳಗಾಗ್ತಾ ಇದ್ದೀವಿ. ಪುಸ್ತಕಗಳನ್ನು ಓದುವುದರಿಂದ ಮನಸ್ಸು ಹಗುರ ಆಗೋದ್ರ ಜೊತೆಗೆ ಸಾಕಷ್ಟು ನಾಲೆಡ್ಜ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಸೊ ಯಾರಿಗೆ ಪುಸ್ತಕ ಅವಶ್ಯಕತೆ ಇದೆಯೋ ಅಂಥವರು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಎಲ್ರಿಗೂ ನಮಸ್ಕಾರ.